ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಹಸಿರುಮುಖಿ ಸಂಪರ್ಕ ನಿಂತಾಯ್ತು. ಹೊಳೆಬಾಗಿಲು ಸ್ಥಿತಿಯು ಭಿನ್ನವೇನೂ ಇಲ್ಲ. ದಿನಗಣನೆ ಶುರುವಾಯಿತು. ಎಸ್ಎಸ್ಎಲ್ಸಿ ಫಲಿತಾಂಶ ಹೊಸನಗರ 39 ಪ್ರೌಢಶಾಲೆಯಲ್ಲಿ 23% ದಾಖಲಾಯಿತು. ಸಾಗರದಲ್ಲಿ ಜೈಗುರು ಸಹನಾ ಯೋಗ ಕೇಂದ್ರ ತರಗತಿ ಆರಂಭವಾಯಿತು. ಆವಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಸಂಭ್ರಮ. ಶ್ರಮಕ್ಕೆ 100ರ ಫಲಿತಾಂಶ ಬಂದಾಯಿತು. ಗಿಣಿವಾರ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಫಲಿತಾಂಶಕ್ಕೆ ಮಳಲಿ ಶ್ರೀಗಳವರ ಅಭಿನಂದನಾ ಪೂರ್ವಕ ಆಶೀರ್ವಾದ ಸಿಕ್ಕಾಯಿತು. ಅಡಿಕೆ ಕಳ್ಳರ ಹೆಡೆಮರಿ ಕಟ್ಟಿ ಆಗ್ರಹ. ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಧ್ವನಿ ಜೋರಾಯಿತು. ಸುದ್ದಿ ಹಿನ್ನೋಟದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡೋಮನೆ. 6 ದಶಕಗಳಿಂದಲೂ ಶರಾವತಿ ಹಿನ್ನೀರ ಕಾರಣ ಭೂ ಸಂಚಾರ ಇಲ್ಲವಾಗಿದ್ದ ಹುಲಿದೇವರ ಬನ ಕುದುರೆಬೀರಪ್ಪ ಸರ್ಕಲ್ ಸಂಪರ್ಕಿಸುವ ಹಸಿರುಮಕ್ಕಿಯಲ್ಲಿ ಕಳೆದ ವಾರದಿಂದ ಜಲಸಂಪರ್ಕವು ಸ್ಥಗಿತಗೊಂಡಿದೆ. ಹಲವು ವರ್ಷಗಳಿಂದ ಬಂದರು ಮತ್ತು ಒಳ ಜಲಸಾರಿಗೆ ಇಲಾಖೆಯ ಮೂಲಕ ಜನಸಂಪರ್ಕದ ಸೇವೆಗೆ ಒದಗಿಸಿರುವ ಲಾಂಚ್ ಸಂಚಾರ 5-6 ದಿನಗಳಿಂದ ವಾಹನ ಮತ್ತು ಜನಸಂಚಾರಕ್ಕೆ ಅಗತ್ಯವಿರುವ ನೀರಿಲ್ಲದೆ ಸ್ಥಗಿತಗೊಂಡಿದೆ. ಕಳೆದ ವರ್ಷ ಮಲೆನಾಡ ಭಾಗದಲ್ಲಿ ಮಳೆಗಾಲ ಇಲ್ಲದಿರುವ ಪರಿಣಾಮ ಶರಾವತಿ ನದಿಯ ಲಿಂಗನಮಕ್ಕಿ ಡ್ಯಾಂ ಹಿನ್ನೀರಿನ ಪ್ರದೇಶದಲ್ಲಿ ನೀರು ಸಂಗ್ರಹ ಕುಸಿದು ತಳ ಸೇರುತ್ತಾ ಬಂದಿದೆ. ಲಾಂಚ್ ಸಂಚರಿಸುವ ಜಾಗದಲ್ಲಿ ಮುಳುಗಿದ್ದ ಮರಗಳು ಈಗ ಪೂರ್ಣ ಗೋಚರವಾಗಿದೆ. ಸಂಚಾರ ಮಾರ್ಗಕ್ಕೆ ಅಡ್ಡವಾಗಿರುವ ಮರಗಳಿಂದ ಲಾಂಚ್ಗೆ ಅಪಾಯ ಹೆಚ್ಚು. 2017 ಮತ್ತು 2019 ಹಾಗೂ ಕಳೆದ ವರ್ಷವೂ ಲಾಂಚ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಆಗೆಲ್ಲ ಜೂನ್ ತಿಂಗಳವರೆಗೂ ಸಂಚಾರ ಸಾಧ್ಯವಾಗಿ ಜೂನ್ನಲ್ಲಿ ನಿಂತ ಕಾರಣ 1-2 ದಿನಗಳಲ್ಲೇ ಮತ್ತೆ ಮಳೆ ಬಂದು ನೀರು ಸಂಗ್ರಹವಾಗಿ ಲಾಂಚ್ ಸಂಚಾರ ಪುನರ್ ಆರಂಭಗೊಂಡಿತ್ತು. ಆದರೆ ಈ ವರ್ಷ ಮೇ ಆರಂಭದಲ್ಲಿಯೇ ಸಂಚಾರ ನಿಂತಿದ್ದು ಮಳೆಗಾಲದ ನಿರೀಕ್ಷೆ ಇನ್ನೂ ಮುಂದಿದೆ. ಪ್ರಸ್ತುತ ಇದು ಹಸಿರುಮಕ್ಕಿ ಲಾಂಚ್ ಸಂಚಾರದ ಕಥೆಯಾದರೆ, ಪಕ್ಕದಲ್ಲೇ ಇರುವ ಹೊಳೆಬಾಗಿಲು ಸಿಗಂದೂರು ಲಾಂಚ್ ಸಂಚಾರ ಸ್ಥಗಿತಕ್ಕೂ ದಿನಗಣನೆ ನಡೆಯುತ್ತಿದೆ. ಇಲ್ಲಿಯೂ ನೀರಿನ ಕುಸಿತದಿಂದ ಅಡಚಣೆ ಸಾಧ್ಯತೆ ಖಂಡಿತ ಇದೆ. ಜೋರಾಗಿ ಮಳೆ ಬಾರದಿದ್ದರೆ ಮುಂದಿನ ವಾರದ ಹೊತ್ತಿಗೆ ಇಲ್ಲಿಯೂ ಲಾಂಚ್ ಸಂಚಾರ ಸ್ಥಗಿತಗೊಂಡರೆ ಅಚ್ಚರಿಯಿಲ್ಲ. ಒಟ್ಟಿನಲ್ಲಿ ಹಿನ್ನೀರ ಸಂಪರ್ಕಕ್ಕೆ ಎದುರಾಗಿರುವ ಸಂಚಾರ ಸಂಕಷ್ಟ ಇನ್ನು ಎಷ್ಟು ದಿನಕ್ಕೆ ಮುಕ್ತಾಯವಾಗುವುದೋ ಉತ್ತರವಿಲ್ಲ. ಹಸಿರುಮಕ್ಕಿಯಲ್ಲಿ ನಿರ್ಮಾಣವಾಗುತ್ತಿರುವ ಬಹು ನಿರೀಕ್ಷಿತ ಸೇತುವೆ ನಿರ್ಮಾಣದ ಕಾಮಗಾರಿಯ ವಿಳಂಬ ಎನ್ನುವುದು ಜನರ ಸೇತುವೆ ಸಂಚಾರ ಕನಸಾಗಿಯೇ ಉಳಿಸಿದೆ. ಮಾತ್ರವಲ್ಲದೆ ಇಂತಹ ಸ್ಥಿತಿ ಇನ್ನು ಎಷ್ಟು ವರ್ಷ ಎದುರಿಸಬೇಕು ಜನರಿಗೆ ತಿಳಿಯುತ್ತಿಲ್ಲ. ಈಗ ಪ್ರತಿ ವರ್ಷ ಜಲಸಂಪರ್ಕ ಕೈಕೊಟ್ಟಾಗ ಒಮ್ಮೆ ವ್ಯವಸ್ಥೆ ವಿರುದ್ಧ ಆಕ್ರೋಶಗೊಂಡು ಮತ್ತೆ ಮೌನ ವಹಿಸುವುದಷ್ಟೇ ಇಲ್ಲಿನ ಜನರ ಪರಿಸ್ಥಿತಿ. ಆದರೆ ಹೊಳೆಬಾಗಿಲಲ್ಲಿ ಸೇತುವೆ ಕಾಮಗಾರಿ ಅತ್ಯಂತ ವೇಗವಾಗಿ ನಡೆಯುತ್ತಿರುವುದು ಆ ಭಾಗದ ಜನರಲ್ಲಿ ಆಶಾದಾಯಕವಾದ ಭಾವ ಇದೆ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೊಸನಗರ ತಾಲೂಕಿನ 39 ಪ್ರೌಢಶಾಲೆಗಳಲ್ಲಿ 23 ಪ್ರೌಢಶಾಲೆಗಳು 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಿದ್ದು ವಿಶೇಷವಾಗಿದೆ. 12 ಸರ್ಕಾರಿ ಶಾಲೆಗಳು ಮತ್ತು 1 ಅನುದಾನಿತ ಮತ್ತು 10 ಅನುದಾನ ರಹಿತ ಖಾಸಗಿ ಶಾಲೆಗಳು 100% ಫಲಿತಾಂಶ ಪಡೆದಿವೆ. ತಾಲೂಕಿನಲ್ಲಿ ಒಟ್ಟು 1497 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 1423 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 95.6ರಷ್ಟು ಫಲಿತಾಂಶ ದಾಖಲಾಗಿದೆ. ಸರ್ಕಾರಿ ಪ್ರೌಢಶಾಲೆ ಜಯನಗರ, ಕಾರಣಗಿರಿ, ಸಂಪೆಕಟ್ಟೆ, ಹೊಸನಾಡು, ನಗರ, ಕಾನುಗೋಡು, ಮಸಗಲ್ಲಿ, ಚಿಕ್ಕಜೈನಿ, ಕೆಪಿಎಸ್ ಅಮೃತ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರ್ಪುರ, ಅಂಬೇಡ್ಕರ್ ವಸತಿ ಶಾಲೆ ಕೆರೆಹಳ್ಳಿ ಈ ಸರ್ಕಾರಿ ಶಾಲೆಗಳು 100% ಫಲಿತಾಂಶ ಪಡೆದರೆ, ಆಲ್ಗೇರಿ ಮಂಡ್ರಿ, ಚನ್ನಮ್ಮಾಜಿ ಪ್ರೌಢಶಾಲೆ, ಮೇರಿಮಾತಾ ಮತ್ತು ಶಾರದಾ ಪ್ರೌಢಶಾಲೆ ರಿಪ್ಪನಪೇಟೆ, ಹೊಸನಗರದ ಹೋಲಿ ರೆಡಿಮೇಡ್, ಗುರೂಜಿ ಇಂಟರ್ನ್ಯಾಷನಲ್ ಮತ್ತು ಕುವೆಂಪು ಶಾಲೆ, ಪ್ರಜ್ಞಾಭಾರತಿ ನಿಟ್ಟೂರು, ಅಮೃತ ವಿದ್ಯಾಲಯ ನಗರ ಮತ್ತು ರಾಮಕೃಷ್ಣ ಶಾಲೆಗಳು ರಿಪ್ಪನಪೇಟೆ, ಬಟ್ಟೆಮಲ್ಲಪ್ಪ ಮತ್ತು ಹೊಸನಗರ ಈ ಎಲ್ಲ ಖಾಸಗಿ ಶಾಲೆಗಳು 100% ಫಲಿತಾಂಶ ಪಡೆದಿದೆ. ಯೋಗ ಕೇವಲ ದೇಹದ ಆರೋಗ್ಯ ಮಾತ್ರವಲ್ಲ, ಮನಸ್ಸಿನ ಏಕಾಗ್ರತೆಗೂ ಆತ್ಮವಿಶ್ವಾಸಕ್ಕೂ ಸಹಕಾರಿ. ಮಕ್ಕಳಿಗೆ ಆಯೋಜಿಸಿರುವ ಈ ಯೋಗ ಕೇಂದ್ರ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗಪಟು ಸಂಧ್ಯಾ ಹೇಳಿದರು. ಸಾಗರದ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ವೃತ್ತದ ಎದುರಿನ ರಸ್ತೆಯಲ್ಲಿರುವ ದಾಮೋದರ್ ಹಾರ್ವೇಡ್ನ ಮಹಡಿಯ ಸಭಾಂಗಣದಲ್ಲಿ ಸಹನಾ ಯೋಗ ಕೇಂದ್ರ ಮತ್ತು ಪ್ರಾಣಾಯಾಮ ತರಗತಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಯೋಗ ಗುರು ಉಪನ್ಯಾಸಕ ರಾಜೇಶ್ ಅವರ ಕ್ರಿಯಾಶೀಲತೆ ಈ ಯೋಗ ಕೇಂದ್ರದ ಮೂಲಕ ಮತ್ತೊಮ್ಮೆ ಅನಾವರಣಗೊಂಡು ಸಾಗರದ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಹಾಗೂ ಉಪಯುಕ್ತ ಯೋಗ ತರಬೇತಿ ಸಿಗುವಂತಾಗಲಿ ಎಂದು ಅವರು ಹಾರೈಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಲ್.ಎಂ. ಹೆಗಡೆ ಮಾತನಾಡಿ, ರಾಜೇಶ್ ಅವರ ನೇತೃತ್ವದಲ್ಲಿ ಆರಂಭವಾಗಿರುವ ಯೋಗ ಕೇಂದ್ರ ಮುಂದೆ ಪಟ್ಟಣದ ಪ್ರತಿ ಬಡಾವಣೆಯಲ್ಲೂ ಶಾಖೆ ತೆರೆಯುವಂತಾಗಲಿ, ಪ್ರತಿ ಮಗುವಿಗೂ ಯೋಗ ತರಬೇತಿಯ ಮಹತ್ವ ಅರಿಯುವಂತಾಗಲಿ ಎಂದು ಸಲಹೆ ನೀಡಿದರು. ಜೈ ಗುರುದೇವ್ ಯೋಗ ಕೇಂದ್ರದ ಸಂಚಾಲಕ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು. ಸಂಧ್ಯಾ, ಯೋಗಗುರು ರಾಜೇಶ್, ಪ್ರವೀಣ್ ರಾಯ್ಕರ್, ತಿಮ್ಮಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.
ಸಾಗರ ತಾಲೂಕಿನ ಆವಿನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದಿದೆ. ಒಟ್ಟು 50 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ 9 ಅತ್ಯುನ್ನತ ಶ್ರೇಣಿ, 35 ಪ್ರಥಮ, 5 ದ್ವಿತೀಯ ಸಾಧನೆಯೊಂದಿಗೆ 50ಕ್ಕೆ 50 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ಆಕಾಶ್, ಸಿಂಧೂರ, ನಿತಿನ್, ಅಪೇಕ್ಷಾ, ಸಮರ್ಥ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು. ಮಕ್ಕಳ ಈ ಸಾಧನೆಗೆ ಶಾಲಾ ಸಮಿತಿಯ ಪರವಾಗಿ ಸಮಿತಿಯ ಅಧ್ಯಕ್ಷ ಬಸವರಾಜ್ ಎನ್ಡಿ ಅಭಿನಂದನೆ ತಿಳಿಸಿದ್ದಾರೆ. ಸಾಗರ ತಾಲೂಕು ಗಿಣಿವಾರ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ 2023-24 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು 100ಕ್ಕೆ 100 ಫಲಿತಾಂಶ ತಂದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಗೌರವಾಧ್ಯಕ್ಷರು ಮಳಲಿ ಮಠದ ಶ್ರೀ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ವಿದ್ಯಾರ್ಥಿಗಳನ್ನು ಹರಸಿ ಆಶೀರ್ವದಿಸಿದರು. ಅಧ್ಯಕ್ಷರಾದ ಪ್ರಕಾಶ್ ಕೆಆರ್ ಕೋಳೂರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ನವೀನ್ ಜಿವಿ, ರಾಜೇಂದ್ರ ಆವಿನಹಳ್ಳಿ, ವಿರೂಪಾಕ್ಷಗೌಡರು, ಮುಖ್ಯ ಶಿಕ್ಷಕಿ ನಂದ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಈ ಸಂಸ್ಥೆಯಿಂದ ನೀವೆಲ್ಲರೂ ಕೂಡ ಅಭ್ಯುದಯ ಬಾಗಿಲನ್ನ ನೀವೆಲ್ಲ ಬೆಳಗಿಸಿಕೊಳ್ಳಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನಮ್ಮ ಸಂಸ್ಥೆಗೆ ಸಹಕಾರ ನೀಡುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ. ಸಾಗರ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಅಡಿಕೆ ಕಳ್ಳತನ ಹೆಚ್ಚಾಗಿದೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ರಾತ್ರಿ ಪೊಲೀಸ್ ಗಸ್ತು ಹಾಕಿ ಕೊಡಬೇಕು ಹಾಗೂ ಅಡಿಕೆ ಕಳ್ಳರನ್ನು ಹಿಡಿದು ಮಾಲುದಾರರಿಗೆ ಮಾಲು ವಾಪಸ್ ಕೊಡಿಸಬೇಕೆಂದು ಒತ್ತಾಯಿಸಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಅವರ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರು ಮನವಿ ಸಲ್ಲಿಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಹಾಗೂ ಅಧ್ಯಕ್ಷ ರಾಮಚಂದ್ರ ಭಟ್ ಅವರು ಮಾತನಾಡಿದರು. ಪ್ರಾಂತ ಅಡಿಕೆ ಬೆಳೆಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ, ತೋಟಗಾರ ಸದಸ್ಯ ಕೆಸಿ ದೇವಪ್ಪ, ಪ್ರಮುಖರಾದ ಎಚ್ ರಾಮಪ್ಪ, ಕಲ್ಮನಿ ಗ್ರಾಮ ಪಂಚಾಯತ್ ಸದಸ್ಯ ನಿರ್ಮಲಾ, ಖಂಡಿಕ ಸೊಸೈಟಿ ಅಧ್ಯಕ್ಷ ಭಾಸ್ಕರ್ ಭಟ್ ಕುಂದಗೋಡು, ಲಕ್ಷ್ಮೀನಾರಾಯಣ ಭಟ್, ಶಶಿಧರ್ ಹರ್ತಾಳು, ಆರ್ಎಸ್ ಗಿರಿ, ಬೇಲೂರು ಜಯಪ್ರಕಾಶ್, ಪ್ರಸನ್ನ ಚಿಪ್ಲಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನಾಯಕ್ ಅವರು ಮನವಿ ಸ್ವೀಕರಿಸಿ ಭರವಸೆ ನೀಡಿದರು. ನಾವು ಸುಮಾರು 2 ತಿಂಗಳ ಹಿಂದೆನೇ ನಾವು ಡಿವೈಎಸ್ಪಿ ಅವ್ರನ್ನ ಬಂದು ಅಡಿಕೆ ಬೆಳೆಗಾರ ಸಂಘ ಮಾತನಾಡಿ ಗ್ರಾಮೀಣ ಭಾಗಗಳಲ್ಲಿ ನೀವು ಗಸ್ತನ್ನು ಹಾಕದೇ ಇದ್ದರೆ ಅಡಿಕೆ ಬೆಳೆಗಾರ ಉಳಿಯೋದೇ ಕಷ್ಟ ಅಂತ ಹೇಳಿದ್ವಿ. ಅದಾದ ನಂತರ ಒಂದು ಸ್ವಲ್ಪ ದಿವಸ ಗ್ರಾಮೀಣ ಭಾಗದಲ್ಲಿ ಗಸ್ತು ತಿರುಗಿದ್ವಿ. ಈಗ ಮೊನ್ನೆ ಸಾಗರ ತಾಲೂಕಿನ ಮಿಡ್ಲಿಕೊಪ್ಪದಲ್ಲಿ, ಮಡ್ಸೂರಿನಲ್ಲಿ, ಬಳಸ್ಕೋಡ್ನಲ್ಲಿ, ಬೇಳೂರಿನಲ್ಲಿ ಅಡಿಕೆ ಕಳ್ತನ ಆಗಿದೆ. ನಾವು ಕಾರ್ಯದರ್ಶಿಗಳು ನಾವು 1 ಜನ ಹೋಗಿ ನೋಡ್ಕೊಂಡ್ಬಂದ್ವಿ. ಸೊರಬ ತಾಲೂಕಿನ ಮುಟ್ಟುಗುಪ್ಪೆಯಲ್ಲಿ ಇದರಲ್ಲಿ 3 ಗೋಡ್ನಲ್ಲಿ ಸುಮಾರು ಭಾಳ ದೊಡ್ಡ ಪ್ರಮಾಣದ ಅಡಿಕೆ ಕಳ್ತನ ಆಗಿದೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳೆಲ್ಲರೂ ಹೊರಗಡೆ ಇದ್ದಾರೆ. ವಯಸ್ಸಾದವರು ಮಾತ್ರ ಮನೆಯಲ್ಲಿರುವಂಥ ಪರಿಸ್ಥಿತಿ ಇದೆ. ಅಡಿಕೆಗಳು ಮನೆಯಲ್ಲೇ ಇದ್ದಾವೆ. ರಾಬರಿಗಳು ಆಗುವಂಥ ಆತಂಕ ನಮಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೂಡಲೇ ನಾವು ಡಿವೈಎಸ್ಪಿಗಳನ್ನು ಒತ್ತಡ ತರ್ತಾ ಇದ್ದೀವಿ. ಸಾಗರ ಮತ್ತು ಹೊಸನಗರ ಭಾಗಗಳಲ್ಲಿ ಅಡಿಕೆ ಬೆಳೆಗಾರರೇ ಜಾಸ್ತಿ ಇದ್ದೀವಿ. ಹಾಗೆ ಒಂಟು ಮನೆಗಳು ಜಾಸ್ತಿ ಇದ್ದಾವೆ. ಮಿಟ್ಲಿಕೊಪ್ಪದಲ್ಲಿ ನಾವು ನೋಡಿದರೆ ಅವ್ರಿಗೆ ಆಗದೆ ಸರ್ 1.5 ಕ್ವಿಂಟಲ್ ಕೆಂಪು ಅಡಿಕೆ 10 ಚೀಲ ಸಿಪ್ಪೆಗೊಟ್ಟು, ಅದರಲ್ಲಿ 1 ಕ್ವಿಂಟಲ್ ಕೆಂಪು ಅಡಿಕೆ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 2 ಚೀಲ ಸಿಪ್ಪೆಗೊಟ್ಟು ಹೊತ್ಕೊಂಡು ಹೋಗಿದ್ದಾರೆ. ಬದುಕದೇ ಕಷ್ಟ ಆಗಿದೆ. ಕಳ್ಳತನದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸಾಗರದ ವ್ಯಾಪ್ತಿ ಒಳಗಡೆ ಕಳ್ಳತನ ಮಾಡ್ತಕ್ಕಂಥ ತಂಡ ನಗರ ವ್ಯಾಪ್ತಿನೂ ಇದೆ, ಹಳ್ಳಿನೂ ಈಗ ಪ್ರಾರಂಭ ಆಗಿರೋ ಅಂಥದ್ದು ಕಾಣ್ತಾ ಇದ್ದೀವಿ. ಅಡಿಕೆ ಕದಿಯೋದು ಮಾಡೋದು ಗೊತ್ತಿರೋರೇ ಮಾಡೋಕ್ಕೆ ಸಾಧ್ಯ, ಒಟ್ಟಾಟ ಇಟ್ಕೊಳ್ಳೋರೇ ಮಾಡೋಕ್ಕೆ ಸಾಧ್ಯ, ಅಲ್ಲಿ ಸುತ್ತಮುತ್ತಲು ಇರೋರೇ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ನಿಭಾಯಿಸೋಕ್ಕೆ ತಂಡಗಳನ್ನು ಮಾಡಬೇಕು. ಒಂದು 2ರಿಂದ 3 ತಂಡಗಳನ್ನು ಮಾಡಿ ಹೇಗಿದೆ ಮೊನ್ನೆ ನೀವು 2 ತಿಂಗಳು ಕಾರ್ಯಾಚರಣೆ ಮಾಡಿದ್ರಿ. ಆ ರೀತಿಲಿ ಮಾಡಿದರೆ ಖಂಡಿತವಾಗಿ ಕಳ್ಳರನ್ನ ಬಂಧಿಸೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಒಂದು ಭಯದ ವಾತಾವರಣ ಇದೆ ಹಳ್ಳಿಗೆ. ಅದರಲ್ಲೂ ಒಂಟಿ ಮನೆಗಳಿದ್ದಲ್ಲಂತೂ ಭಯದ ವಾತಾವರಣ. ಎಷ್ಟೊತ್ತಿಗೆ ಕಳ್ಳತನ ಆಗುತ್ತೋ, ಮನೆ ಬಿಟ್ಟು ಮದುವೆ ಮನೆಗೆ ಹೋಗಂಗಿಲ್ಲ, ಮನೆ ಬಿಟ್ಟು ಕಾರ್ಯದ ಮನೆಗೆ ಹೋಗಂಗಿಲ್ಲ, ಮನೆ ಬಿಟ್ಟು ತೋಟಕ್ಕೆ ಹೋಗಂಗಿಲ್ಲ, ಇಲ್ಲಾರೋ ಮನೇಲಿ ಇದ್ದದನ್ನ ದೋಚ್ಕೊಂಡು ಹೋಗ್ತಾರೋ ಅಂತಕ್ಕಂಥ ಸ್ಥಿತಿ ಈ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಡಿವೈಎಸ್ಪಿ ಅವರು ತಕ್ಷಣದಲ್ಲಿ ಅದಕ್ಕೆ ನಿಭಾಯಿಸಬೇಕು. ಅವ್ರ ಮೇಲೆ